ಜೋಗದಲ್ಲಿ ಸ್ಪೈಡರ್ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೆ ಸ್ವಾಗತ ವೀಕ್ಷಕರೇ. ನಾವು ಮಾತಾಡ್ತಾ ಇದ್ವಿ ಜೋಗದಲ್ಲಿ ಒಂದು ಸ್ಪೈಡರ್ ಮ್ಯಾನ್ ಅಂತಂದ್ರೆ ಬರೀ ಅಲ್ಲಿ ಹಾರ್ತಾ ಇರಲಿಲ್ಲ, ಅಲ್ಲಿ ಶೂಟ್ ಮಾಡ್ತಾ ಇದ್ರು, ಚಿತ್ರದ ಚಿತ್ರೀಕರಣ ಆಗ್ತಾ ಇತ್ತು. ಅದರ ದೃಶ್ಯನ ನಾವು ಈಗಾಗಲೇ ತೋರಿಸಿದೀವಿ. ಅದು ನೋಡಿ ನಿಮಗೆ ಥ್ರಿಲ್ ಆಗಿರುತ್ತೆ ಅಂತ ನನಗೆ ಗೊತ್ತು. ಆ ಒಂದು ಕ್ಯಾಮ್ರಾ ವರ್ಕ್ ಇರ್ಬೋದು, ಅಲ್ಲಿ ಮಾಡುವಂಥ ಸಾಹಸ ದೃಶ್ಯಗಳಿರ್ಬೋದು, ಅಷ್ಟು ಡೀಪ್ ಆಗಿ ಆ ಇಳಿಜಾರಿನಲ್ಲಿ ಒಂದು ದೃಶ್ಯವನ್ನ ಶೂಟ್ ಮಾಡೋದಂದ್ರೆ ಎಷ್ಟು ಕಷ್ಟ ಇದೆ. ಆ 8 ದಿನಗಳ ಅವರು ಪಟ್ಟಂತ ಪಾಡು ಏನು, ಎಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಿಶೇಷ ಅತಿಥಿಗಳಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತ್ರ ಮುಂದುವರಿಸೋಣ. ಮುಖ್ಯವಾಗಿ ಛಾಯಾಗ್ರಾಹಕರು ಕೂಡ ಇಂಪಾರ್ಟೆಂಟ್ ಇದರಲ್ಲಿ. ಆದ್ರೆ ಅದಕ್ಕೂ ಮುಂಚೆ ಇನ್ನೊಬ್ರು ಹೀರೋಯಿನ್ ಮಾತಾಡ್ಸ್ಬಿಡ, ಯಾಕಂದ್ರೆ ಅವ್ರು ಅಲ್ಲಿ ಹೋದ್ರೆ ನೋಡಿದ ತಕ್ಷಣ ಅಳಕ್ ಶುರು ಮಾಡ್ಬಿಟ್ರು ಅಂತ ಜ್ಯೋತಿರಾಜ್ ಹೇಳಿದ್ರು. ಸೊ ಐಶಾನಿ ಹೇಗಿತ್ತು ಅಲ್ಲಿ ಎಕ್ಸ್ಪೀರಿಯನ್ಸ್ ನಿಮ್ದು? ಯಾಕೆ ಅಳಕ್ ಶುರು ಮಾಡಿದ್ರಿ ಅಂತ? ನೋಡಿ, ನಾನು ಫಸ್ಟ್ ಟೈಮ್ ನಾನು ಏನಾದರೂ ಡೇರಿಂಗ್ ಮಾಡೋದಂತೂ ಅದು ಚಿತ್ರದುರ್ಗದಲ್ಲಿತ್ತು. ನನ್ನನ್ನು ರೋಪಿಂದ ಹ್ಯಾಂಗ್ ಮಾಡಿಸಿದ್ರು. ಅದಕ್ಕೆ ನಾನು ತುಂಬ ಐ ಟುಕ್ ಅ ಲಾಟ್ ಆಫ್ ಟೈಮ್, ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಅಲ್ಲೇ ಇಟ್ಕೊಂಡು ನಾನು ಮಾಡಲ್ಲ. ಫೈನಲಿ ಮೋಹನ್ ಸರ್ ಎಲ್ಲ ಕನ್ವಿನ್ಸ್ ಮಾಡಿ ರೋಪ್ ಕಟ್ಟಿ ಆಮೇಲೆ ನಾನು ಅನ್ಕೊಂಡೆ ಇದೇ ಲಾಸ್ಟ್, ನಾನು ಏನೋ ಬೇರೆ ಏನೂ ಇರಲ್ಲ, ಇದೇ ಮುಗೀತು ನಂದು. ಆಮೇಲೆ ಜೋಕ್ ಸರಿ ಎಲ್ಲಿರುತ್ತೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಆಮೇಲೆ ಬಂದು ಲೊಕೇಶನ್ ತೋರಿಸಿದಾಗ ನಾನು ಇಲ್ಲಿಂದ ಮನೆಗೆ ಹೋಗೋಣ ಅನಿಸ್ತು. ಈಗ ನನ್ಗೆ ಮೊದಲೇ ಹೈಟ್ಸ್ ಅಂದರೆ ಭಯ. ಆ ವಿಜುವಲ್ಸ್ ತೋರಿಸಿದ್ರಲ್ಲಿ, ಆ ಸಾಂಗ್ ಶೂಟಲ್ಲಿ ಅಲ್ಲಿ ಎಡ್ಜಲ್ಲಿ ಕೂರಿಸಿದ್ರು. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ಎಲ್ಲ ಕಾಸ್ಟ್ಯೂಮ್ ಹಾಕೊಂಡು ಅಲ್ಲಿ ಹೋಗ್ತಾ ಇದ್ದೀನಿ. ಲೊಕೇಶನ್ ತೋರಿಸಿದ್ರು. ಅಲ್ಲಿಂದ ನಾನು ಅಲ್ಲಿಗೆ ಹೋಗಕ್ಕೆ ಕಷ್ಟ ಇದೆ, ಯಾಕಂದ್ರೆ ರಾಕ್ಸ್ ಎಲ್ಲ ತುಂಬಾ ಚೂಪಾಗಿದೆ. ಸೊ ಕಾಲ್ ತುಂಬಾ ಕಟ್ಟಾಗುತ್ತೆ ಜೋರಾಗಿ ಓಡ್ಕೊಂಡು ಹೋದ್ರೆ. ನಾನು ಅಲ್ಲಿಂದ ಆ ಲೊಕೇಶನ್ ನೋಡಿ ಹೇಗೆ ವಾಪಸ್ ಕಾಸ್ಟ್ಯೂಮ್ ಅವ್ರ ಹತ್ರ ಓಡ್ಕೊಂಡು ಬಂದೆ ಅಂತ ಗೊತ್ತಿಲ್ಲ. ಸೀದಾ ಓಡ್ಕೊಂಡು ಬಂದು ಒಂದು ಬಂಡೆ ಮೇಲೆ ಕುಟ್ಕೊಂಡು ಅಳ್ತಾ ಇದ್ದೆ, ನಾನು ಮಾಡಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂತ. ಯಾಕಂದ್ರೆ ಅಷ್ಟು ಭಯ ಇತ್ತು. ಮತ್ತೆ ಎಲ್ಲರೂ ಬಂದು ಇಲ್ಲ ನಿನ್ನ ಕೈಯಲ್ಲಿ ಆಗುತ್ತೆ ನೋಡು, ನೀನು ಚಿತ್ರದುರ್ಗದಲ್ಲಿ ಅಲ್ಲಿ ಹ್ಯಾಂಗ್ ಮಾಡಿದ್ದೆ, ಇದು ಏನೂ ಆಗಲ್ಲ, ಎಲ್ಲರೂ ಕೂತ್ಕೊಂಡು ಹೋದ್ರು. ಆಮೇಲೆ ನನ್ನ ಡಾನ್ಸ್ ಮಾಸ್ಟರು ಬಂದು ಅವ್ರು ಕೂತ್ಕೊಂಡ್ರು. ಅಲ್ಲಿ ಅವ್ರು ಹೇಳಿದ್ರು ನಾನು ಕೂತ್ಕೊಂಡಿದ್ದೀನಿ. ಕೂತ್ಕೊಳ್ಳೋದು ಬರೀ ಕೂತ್ಕೊಳ್ಳೋದು. ಆದ್ರೆ ಅದು ನೋಡಿದ್ರೇನೆ ಭಯ ಆಗುತ್ತೆ. ದೀಪಿಕಾ ಆಮೇಲೆ ನಾನು ಅದು ಕೂತ್ಕೊಂಡೆಲ್ಲ ಆದ್ಮೇಲೆ ಅವರು ನೀಟಾಗಿ ಬಂದು ಅಲ್ಲಿ ಕೂತ್ಕೊಂಡಿದ್ದಾರೆ, ಹಾಯ್ ಅಂತ ಇದ್ದಾರೆ ನನಗೆ. ಅವ್ರು ಹೇಗೆ ಹೋದ್ರು, ಅವ್ರಿಗೆ ತುಂಬಾ ಧೈರ್ಯ. ಆದ್ರೆ ನನ್ಗೆ ಅಷ್ಟು ಧೈರ್ಯ ಇಲ್ಲ. ಅವ್ರು ಎಲ್ಲರೂ ಹೇಳಿದ್ರು ಕೂಡ ನಂಗೆ ತುಂಬಾ ಭಯ ಇದೆ ಅದು ನೋಡುವಾಗ. ಯಾಕಂದ್ರೆ ನಂಗೆ ಹೈಟ್ಸ್ ಅಂದ್ರೆ ತುಂಬಾ ಭಯ, ಡಿಸಿನೆಸ್ ಬರುತ್ತೆ. ಸೊ ಏನಾದ್ರೂ ಡಿಸಿನೆಸ್, ನಾನು ಅಲ್ಲೇ ಮಲ್ಕೊಂಡಿದ್ದೆ. ಶಾರ್ಟ್ ರೆಡಿ ಆದಾಗ ಹಿಂಗೆ ಸುಮ್ಮನೆ ಕೂತ್ಕೊಂಡು ಸ್ಮೈಲ್ ಮಾಡಬೇಕು, ಅದನ್ನ ಮಾಡಿದೆ. ಎಷ್ಟು ಭಯ ಆಯ್ತಂದ್ರೆ ಐ ಕಾಂಟ್ ಬಿಲೀವ್ ದಟ್ ಐ ಡಿಡ್ ಇಟ್. ಅದು ವಿಜುವಲ್ಸ್ ನೋಡಿದಾಗ ನಂಗೆ ಆ ಡೆಪ್ತ್, ಆ ಕಡೆ ಇರೋ ಡೆಪ್ತ್ ನಂಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನಾನು ಎಲ್ಲೂ ನೋಡೋಕೆ ಹೋಗ್ಲಿಲ್ಲ, ನಾನು ಸ್ಟ್ಯಾಚ್ಯೂ ಕೂತ್ಕೊಂಡಿದ್ದೆ. ಆ ವಿಜುವಲ್ಸ್ ನೋಡಿದಾಗ ಇವಾಗ ತಾನೇ ನೋಡ್ತಾ ಇರೋದು ಹೇಗಿದೆ. ಮತ್ತೆ ಹೇಳಿದ್ರು ಆ ಜಿಮ್ಮಿ ಅವರೆಲ್ಲ ನಿಮ್ಗೋಸ್ಕರ ಆಗ್ಲೇ ಹೋಗಿ ಅವ್ರು ಎಷ್ಟು ಅಲ್ಲಿ ತುಂಬಾ ಸ್ಟೀಪ್ ಇದೆ, ಅವ್ರಿಗೆ ಅಷ್ಟು ಕಷ್ಟ, ಕ್ಯಾಮ್ರಾಮನ್ ಸರ್ಗೆ ಕಷ್ಟ. ಆಮೇಲೆ ಇವ್ರು ನೋಡಿದ್ರೆ ಜ್ಯೋತಿ ಅವರು ಅಲ್ಲಿ ಕೆಳಗಿದ್ದಾರೆ, ಅವ್ರ ಮೇಲೆ ಹತ್ತಬೇಕು, ಅವ್ರು ಕೆಳಗಿದ್ದಾರೆ, ನಂಗೆ ಕಾಯ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಆಮೇಲೆ ನಾನು ಫೈನಲಿ ಧೈರ್ಯ ತುಂಬಿಸ್ಕೊಂಡು ಆ ಶಾರ್ಟ್ ಮಾಡಿದೆ. ತುಂಬಾ ಇವಾಗ ನೆನ್ಸ್ಕೊಂಡ್ರು ಇವಾಗ್ಲೂ ಅಂತ ಐಶಾನಿ ಮಾತಾಡುವಾಗ್ಲೂ ಇದು ನಡ್ತಾ ಇದ್ದಾರೆ. ಮೋಹನ್ ಸರ್, ಏನಿದೆ ಇಷ್ಟು ಭಯ ಪಡ್ಕೊಂಡ್ಬಿಟ್ಟಿದ್ದಾರೆ, ನಿಮ್ಗೆ ಏನ್ ಅನಿಸ್ತು ಅಂತ? ಅಲ್ಲಿ ಆ ರೀತಿ ಸಾಹಸಕ್ಕೆ ನೀವು ಕೈ ಹಾಕಿ ಅದ್ರಲ್ಲಿ ಗೆದ್ದಿದ್ದೀರಾ. ಅದು ನೋಡಿದ್ರೆ ನಮ್ಗೇನೆ ಒಂಥರ ಅನಿಸ್ತಾ ಇದೆ. ಅಷ್ಟು ಅದ್ಭುತವಾಗಿದೆ ಸೀನ್ಗಳಿರ್ಬೋದು. ಜಿಮ್ಮಿ ಯೂಸ್ ಮಾಡುವಾಗ ಎಷ್ಟು ಹೇಗಿತ್ತು ಅಂತ, ಎಷ್ಟು ಕ್ಯಾಮ್ರಾನ ಯೂಸ್ ಮಾಡಿದೆ? ಮೇಡಮ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಡೇವಿಡ್ ಸರ್. ಯಾಕೆ ಅಂತ ಹೇಳಿದ್ರೆ ಫಸ್ಟು ನನ್ನ ಈ ಸಿನಿಮಾ ಕರೆದಾಗ ಎಲ್ಲೋ ಒಂದು ಕಡೆ ಭಯ ಆಯಿತು. ಏನಪ್ಪ, ಒಂದು ಅಡ್ವೆಂಚರಸ್ ಮೂವಿಗೆ ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾ ಇರೋದು ಇಂಡಿಪೆಂಡೆಂಟ್ ಕ್ಯಾಮ್ರಾಮನ್ ಆಗಿ. ಬಟ್ ಎಲ್ಲಿ ಏನು ಪ್ರಾಬ್ಲಮ್ ಮಾಡ್ಕೊತೀನೋ ಅಂತ. ಸೊ ಅದಾದಮೇಲೆ ಇವತ್ತು ಕರ್ಸ್ ಮಾತಾಡಿದರೆ ಬೆಳಗಿನ ಜಾವ 2 ಗಂಟೆಗೆ ಇಲ್ಲ, ನೀನು ನೈಟ್ ಬಂದುಬಿಡು, ನಾವು ಲೊಕೇಶನ್ ನೋಡೋಕೆ ಹೋಗೋಣ. ಸರಿ, ಲೊಕೇಶನ್ ನೋಡೋಕ್ಕೆ ಡೈರೆಕ್ಟ್ರು, ನಾನು, ಡ್ಯಾನ್ಸ್ ಮಾಸ್ಟರು, ಕೋತಿರಾಜ್ ಅವ್ರು 3-4 ಜನ ಹೋದ್ವಿ. ಅಲ್ಲಿ ಹೋದಾಗ ನೋಡ್ತಾ ಇದ್ರೆ ಇವ್ರು ಹೇಳ್ತಾ ಇದ್ರು ಇಲ್ಲಿ ಈ ಸೀನ್ ಬರುತ್ತೆ, ಇಲ್ಲಿ ಈ ಸೀನ್ ಬರುತ್ತೆ ಅಂತ. ಅಲ್ಲಿವರೆಗೂ ಕತೆ ಕೂಡ ಕೇಳಿದ್ದಿಲ್ಲ. ಈ ಸೀನ್ ನಮಗೆ ಒಂದು ಕಡೆ ಎಲ್ಲೋ ಭಯ ಆಗ್ತಾ ಇತ್ತು. ಮಾಡ್ಬೋದಾ ಇಲ್ಲಿ, ಆರ್ಟಿಸ್ಟ್ ಬರೋದು ಬೇಕಾಗಿಲ್ಲ, ಅಟ್ಲೀಸ್ಟ್ ಕ್ಯಾಮ್ರಾ ಇಡೋದಕ್ಕೆ ಪ್ಲೇಸ್ ಇಲ್ಲ ಅಲ್ಲಿ, ಹೇಗೆ ನಾವು ಇಲ್ಲಿ ಕ್ಯಾಮ್ರಾ ಪ್ಲೇಸ್ಮೆಂಟ್ ಮಾಡ್ಬೋದು ಅನ್ನೋ ಒಂದು ಭಯ ಆಗ್ತಾ ಇತ್ತು. ಆಮೇಲೆ ಅದಾದ್ಮೇಲೆ ಅಲ್ಲಿಂದ ಲೊಕೇಶನ್ ಎಲ್ಲ ನೋಡ್ಕೊಂಡ್ ಬಂದ್ವಿ, ಚಿತ್ರದುರ್ಗಕ್ಕೆ ಹೋದ್ವಿ. ಬಟ್ ಒಂದು ಕಡೆ ನನಗೆ ಎಲ್ಲಿ ಡೇರ್ ಬಂದಿದೆ ಅಂತ ಹೇಳಿದ್ರೆ, ಫಸ್ಟ್ ಲೊಕೇಶನ್ ನೋಡಕ್ ಹೋದ ದಿನಾನೇ ಒಂದು 80 feet ರಾಕ್ ವಿತೌಟ್ ರೋಪಲ್ಲಿ ಕೋತಿರಾಜ್ ಅವರು ನನ್ನನ್ನು ಕರ್ಕೊಂಡವ್ರು. ಅಣ್ಣ ನೀನು ಬರ್ತೀಯಾ ಬಾರಣ. ಸೊ ಅವತ್ತು ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಅವತ್ತೊಂದು ಸ್ವಲ್ಪ ಧೈರ್ಯ ಬಂತು. ನಾನು ಎಲ್ಲೇ ಲೊಕೇಶನ್ ನೋಡಿ ಫಸ್ಟ್ ನಾನು ಶಾರ್ಟ್ ಕಂಪೋಸ್ ಮಾಡೋದಕ್ಕೂ ಪ್ರೀವಿಯಸ್ ಕೋತಿರಾಜ್ ಅವ್ರಿಗೆ ಹೇಳ್ತಾ ಇದ್ದೆ, ಫಸ್ಟ್ ನೀನು ಮಾಡಿ ತೋರಿಸು, ನಾನು ನಿನ್ನ ಹಿಂದೆ ಬರ್ತೀನಿ. ಸೊ ಅವರು, ಅಣ್ಣ ನೀನು ಬರ್ತೀಯ ಜೊತೆಲ್ಲ ಬಾರಣ, ನಿನ್ಗೆ ಏನಕ್ಕೆ ರೋಪ್ ಹಾಕೊಳ್ಳೋಣ, ಬಾರಣ, ಏನಕ್ಕೆ ಅಣ್ಣ, ನೀನು ಹುಡುಗಿನಣ್ಣ, ಬಾರಣ, ಅಣ್ಣ ನಾನು ನಿನ್ನ ತಮ್ಮ ಇದ್ದೀನಿ ಬಾರಣ.
ಸೊ ಆಮೇಲೆ ಇಲ್ಲಿ ದುರ್ಗದಲ್ಲೆಲ್ಲ ಶೂಟಿಂಗ್ ಮಾಡಾದ್ವಿ, ಅಲ್ಲಿ ಒಂದ್ ಕಡೆ ದೀಪಿಕಾ ಒಂದ್ 4-5 ಕಡೆ ಏಟ್ ಆಯ್ತು. ಆಮೇಲೆ ಐಶಾನಿ ಬಂದ್ರು. ಐಶಾನಿ ಪಾಪ ಹಿಂದೆ ಎಷ್ಟು ಡೀಪ್ ಇದೆ ಅಂತ ದುರ್ಗದಲ್ಲೂ ಕೂಡ ಗೊತ್ತಿಲ್ಲ ಅವ್ರಿಗೆ. ಬಂದ್ರೆ ನಾವ್ ಹಿಂದಿದೆ ಹೋಗ್ತಾ ಇದ್ವಿ, ಇಲ್ಲಮ್ಮ ಈ ಎಡ್ಜ್ವರೆಗೂ ಬರ್ಬೋದು. ಕೆಳಗಡೆ ನೋಡಿದ್ರೆ ಅರೌಂಡ್ 250 ಫೀಟ್ ಡೀಪ್ ಇದೆ. ಜಸ್ಟ್ ಒಂದ್ ಸ್ವಲ್ಪ ಖಾಲಿ ಇದೆ ಅಂತ ಹೇಳಿದ್ರು ಬಾಡಿ ಕೂಡ ಸಿಗಲ್ಲ, ಸ್ಪೇರ್ ಪಾರ್ಟ್ಸ್ ಹೋಗುತ್ತೆ. ಸೊ ಆ ಥರದಲ್ಲಿ ಒಂದು ಶಾರ್ಟ್ ರೋಪ್ ಎಲ್ಲ ಹಾಕಿ ಮಾಡಿದ್ವಿ. ಮತ್ತೆ ಅವತ್ತು ನಂಗೆ ಅನಿಸ್ತು, ಇವತ್ತಿದ್ದೆ ಈ ಹೀರೋಯಿನ್ ಈಗ ಮಾಡ್ತಾ ಇದ್ದಾಳೆ, ಇನ್ನು ಜೋಗ್ ಫಾಲ್ಸಿಗೆ ಬಂದ್ರೆ ಏನೇನಾಗುತ್ತೋ ಅನ್ನೋ ಒಂದು ಫೀಲ್ ಬಂತು. ಜೊತೆಗೆ ಅವತ್ತು ನಾವು ಸಾಂಗ್ ಸಿಚುಯೇಷನ್ ಅಲ್ಲಿ ಶಾರ್ಟ್ ಕಂಪೋಸ್ ಮಾಡಿದ್ ಬಂದ್ಬಿಟ್ಟು ತುಂಬಾ ಹೆವಿ ಫಾಸ್ಟ್ ಫಾಲ್ಸ್. ಅದು ಜೋಗಲ್ಲಿ ಇವಾಗ 4 ಫಾಲ್ಸ್ ಏನಿದೆ ಅದರಲ್ಲಿ ರೋರರ್ ಅನ್ನೋ ಫಾಲ್ಸ್ ಪಕ್ಕದಲ್ಲೇ ಇರೋದು. ಜಸ್ಟ್ ಹೀಗೆ ಬಗ್ಗ ನೋಡಿದ್ರೆ ಮಿನಿಮಮ್ ಅಂದ್ರೆ 1000 ಫೀಟ್ ಡೀಪ್ ಇದೆ. ಸೊ ಇವಳು ಹೋಗಮ್ಮ ಬಾರಮ್ಮ ಎಲ್ಲರೂ ಹೋಗಿದ್ದೀವಿ, ಇನ್ಕ್ಲೂಡ್ ಡಾನ್ಸ್ ಮಾಸ್ಟರ್ ಇರ್ಬೋದು, ಅವ್ರ ಮಿಸ್ಸಸ್ ಇರ್ಬೋದು, ಅವ್ರ ಅಸಿಸ್ಟೆಂಟು, ನನ್ನ ಜಿಪ್ ಆಪರೇಟರ್ಸ್ ಇರ್ಬೋದು, ಹೆಲ್ಪರ್ಸ್ ಇರ್ಬೋದು, ಪ್ರತಿಯೊಬ್ಬರು ಎಲ್ಲರೂ ಹೋಗಿದ್ದಾರೆ. ಇವ್ರು ಬಂದ್ರು ವಾಪಸ್ ಅಳ್ತಾ ಹೋಗ್ಬಿಟ್ಲು, ಏನಪ್ಪ ಹೀಗಾಗೋಯ್ತು ಕತೆ, ನಾವು ಸಾಂಗ್ ಫಿನಿಶ್ ಮಾಡ್ತೀವ, ಜೊತೆಗೆ ಟೈಟ್ ಶೆಡ್ಯೂಲ್ ಬೇರೆ, ರೈನಿ ಸೀಸನ್ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಂದು 15 ಮಿನಿಟ್ಸ್ ಬಿಟ್ಟು ಬಂದು ನಾನು ಮಾಡ್ತೀನಿ ಅನ್ಕೊಂಡು. ಅವಾಗಲೂ ಕೂಡ ಎಲ್ಲೋ ಒಂದ್ ಕಡೆ ನನಗೆ ಫುಲ್ಫಿಲ್ ಅನ್ನಿಸ್ಲಿಲ್ಲ. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಹೀರೋಯಿನ್ ಆರಾಮಾಗಿ ಕೂತ್ಕೊಂಡು ಅವ್ರ ಫೇಸಲ್ಲಿ ಏನು ಇದಿರ್ಬೇಕು ಅದಿದ್ರೆ ಓಕೆ ಅನಿಸ್ತಾ ಇತ್ತು. ತುಂಬಾ ಫೀಲಲ್ಲಿ ಇರ್ತಾ ಇತ್ತು. ನಂಗೆಲ್ಲ ಒಂದ್ ಕಡೆ ಭಯ ಆಗ್ತಾ ಇತ್ತು, ಇಷ್ಟೊಂದೆಲ್ಲ ರಿಸ್ಕ್ ತೊಗೊಂಡು ಮಾಡ್ತಾ ಇದ್ವಿ, ಏನಪ್ಪ ಹೀಗಾಗ್ತಾ ಇದೆ ಅಂತ. ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಇವಾಗ ನೀನು ಮಾಡ್ತೀಯ ಮಾಡಮ್ಮ, ನೀನು ಮಾಡ್ತೀಯ ಮಾಡು ಒಂದು ಲೆವೆಲಿಗೆ ಓಕೆ ಆಯಿತು. ಬಟ್ ಅದೆಲ್ಲ ಆದ್ಮೇಲೆ ಇವ್ನು ಕೋತಿರಾಜ್ ಹತ್ಕೊಂಡ್ಬರೋದಿತ್ತಲ್ಲ, ಅವಾಗೆಲ್ಲ ಒಂದ್ ಕಡೆ ಭಯ ಅನಿಸ್ತಾ ಇತ್ತು ನನಗೆ. ಅವ್ನು ಕೆಳಗಡೆ ಇಳಿಬೇಕಂದ್ರೆ ಯಾರಿಗೂ ಗೊತ್ತಿಲ್ಲ. ನಾನು ಆಪೋಸಿಟ್ ಇದ್ದೀನಿ, ಈ ಕಡೆ ಜಿಮ್ಮಿ ಪ್ಲೇಸ್ಮೆಂಟ್ ಮಾಡಿದ್ದೀನಿ, ಆಪೋಸಿಟ್ ಒಂದು ಕ್ಯಾಮ್ರಾ ಝೂಮ್ ಅಲ್ಲಿ ಇಟ್ಕೊಂಡು ಅಲ್ಲಿದ್ದೀನಿ. ಅವ್ನು ಕೆಳಗಡೆ ಇಳಿಬೇಕಾದ್ರೆ ಫುಲ್ ಬಾಡಿ ಇಳ್ಕೊಂಡ್ಬರ್ತೀನಿ, ಜಸ್ಟ್ ಫೇಸಿಂಗ್ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದ. ನಾನು ಅಲ್ಲಿಂದ ಕಿರ್ಚಿದ್ದೀನಿ, ವಾಕಿ ಕೂಡ ಅಲ್ಲಿ ವರ್ಕ್ ಆಗ್ತಾ ಇದ್ದಿದ್ದಿಲ್ಲ. ಸೊ ಮುಖ ಫೇಸಲ್ಲಿ ಹೋಗ್ಬಿಡ್ತು ಅಂತ ಅನ್ಕೊಂಡೆ. ಬಟ್ ಆದ್ರೂ ಥ್ಯಾಂಕ್ ಗಾಡ್. ಬಟ್ ಎಲ್ಲರಿಗೂ ನನ್ನ ಟೀಮಲ್ಲಿ ಎಷ್ಟು ಜನ ವರ್ಕರ್ಸ್ ಇದ್ರು ಎಲ್ಲರಿಗೂ ಹೆಡ್ಸ್. ಓಕೆ, ಮತ್ತಷ್ಟು ಮಾತಾಡೋಣ. ಸೊ ಈ ಇಡೀ ಟೀಮ್ನ ಸೂತ್ರಧಾರಿ ಇಷ್ಟು ಜನರಿಗೂ ಧೈರ್ಯ ತುಂಬಿದವರು ಡೇವಿಡ್ ಸರ್, ಏನ್ ಕಾನ್ಸೆಪ್ಟ್ ಇದು, ಹೇಗೆ ಬಂತು ನಿಮ್ಗೆ? ಅಂದ್ರೆ ಇದು ಆಕ್ಚುಲಿ ಜ್ಯೋತಿರಾಜ್ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡುವಂತ ಸ್ಟೋರಿನಾ, ಅಥವಾ ನಿಮ್ಗೆ ಆ ಲೊಕೇಶನ್ ಅಲ್ಲಿ ಈ ತರ ಶೂಟು ಮಾಡ್ಬೋದು, ಥ್ರಿಲ್ ಇರುತ್ತೆ ಅಂತ ತೋರ್ಸಕ್ ಹೋಗಿದ್ದೀರಾ ಅಂತ? ಇಲ್ಲ, ನಾನು ನನ್ನ ಲೈಫಲ್ಲಿ ಭಾಳಷ್ಟು ಸೋತಿದ್ದೀನಿ. ಹಂಗಾಗಿ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಜ್ಯೋತಿರಾಜ್ ನಡೆದಿದ್ದು. ಆವಾಗ ಏನಾಯಿತು, ಆ ಜೋಗನ್ನೇ ನಾವು ಎಸ್ಟಾಬ್ಲಿಷು. ಅದು ಹೇಳ್ದಂಗೆ ನಮ್ಮ ಮೋಹನ್ ಹೇಳ್ದಂಗೆ ನೀರು ಹೀಗೆ ಬೀಳ್ತಾ ಇದೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಆರಾಮಾಗಿ ಹಿಂಗೆ ಓಡಾಡ್ಕೊಂಡು. ಅವ್ರು ಹಿಂಗೆ ನೋಡಿದ್ರೆ ಅವ್ರು ಔಟ್ ಅಷ್ಟೇ, ಅವರು ನೋಡಂಗೆ ಇಲ್ಲ, ನೋಡಿದ್ರೆ ಫಿನಿಶ್ ಅವರು. ಬಟ್ ಅಲ್ಲಿ ಬಂದವರೆಲ್ಲ ಕೋತಿಗಳಾಗ್ಬಿಟ್ರು. ಅದೇ ನಮ್ಮ ಪ್ಲಸ್ ಪಾಯಿಂಟ್. ಫಸ್ಟು ಕೋತಿರಾಜ್ ಓಕೆ, ಅದ್ರ ಜೊತೆ ಮೋಹನ್ ಅವನೊಬ್ಬ ಕೋತಿ ಆಗ್ಬಿಟ್ಟ. ಅದ್ರ ಜೊತೆ ನಮ್ ದೀಪಿಕಾ ದಾಸ್ ಅದು ಒಂದು ಕೋತಿ ಆಗ್ಬಿಟ್ಟು. ಲಾಸ್ಟು ನಮ್ಮ ಐಶಾನಿನೂ ಕೋತಿ ರಾಣಿನೇ. ನಥಿಂಗ್ ಬಟ್ ಯಾಕಂದ್ರೆ ಅಲ್ಲಿವರೆಗೂ ಬಂದು ಕುಂತಿದ್ದಾಳಲ್ಲ, ಇಲ್ಲಿ ನೀರ್ ಬೀಳ್ತಾ ಇದೆ, ಇಲ್ಲಿದ್ದಾಳೆ ಅವಳು. ಎಷ್ಟೋ ಶಾರ್ಟ್ ಅಲ್ಲಿ ಕಣ್ಣು ಮುಚ್ಕೊಂಡು ಸುಮ್ಮನೆ ಮಲಗ್ಬಿಟ್ಟಾಳೆ, ಕಣ್ಣು ಮುಚ್ಚಿದ್ರೆ ಕಣ್ಣು ಕೂಡ ತೆಗ್ದಿಲ್ಲ. ಅಷ್ಟು ಒಂದು ಕ್ರಿಟಿಕಲ್ ಪೊಸಿಷನ್. ಬಟ್ ನಾನಂತೂ ಹಾರ್ಟ್ ನ ಕೈಯಲ್ಲಿ ಇಟ್ಕೊಂಡೇ ಕೆಲಸ ಮಾಡಿದ್ದು. ಬಟ್ ತುಂಬಾ ನೋವನ್ಸಿದಂತಂದ್ರೆ ಲಾಸ್ಟ್ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಜ್ಯೋತಿ ಹೇಳ್ತಾ ಇದ್ದಾನೆ, ಇಲ್ಲಾಡ ನನಗೆ ಹೆಚ್ಚು ಕಮ್ಮಿ ಒಂದು ಕಲ್ಲು ಹೊಡಿತು, ಹೆಚ್ಚು ಕಮ್ಮಿ ಅದು ಅರ್ಧದಿಂದ 1 ಇಂಚ್ ಒಳಗೋಗಿದೆ, ಬಟ್ ನಿಮ್ಗೆ ಯಾರಿಗೂ ಹೇಳಿಲ್ಲ ನಾನು. ಹೇಳಿದ್ರೆ ನೀವೆಲ್ಲಿ ಶೂಟಿಂಗ್ ನಿಲ್ಲಿಸ್ಬಿಡ್ತೀರಾ. ಅದು ತುಂಬಾನೇ ನೋವಾಯ್ತು. ಬಟ್ ಎಲ್ಲಾರು ಕೋತಿಗಳು ಅಷ್ಟೇ, ಜಿಪಿಂದ ಹಿಡ್ಕೊಂಡು ಜೋಶ್ ಇತ್ತು ಎಲ್ಲರಿಗೂ. ಜೋಶ್ ಅನ್ನೋದಲ್ಲ, ಅದ್ ಏನಂತ ಗೊತ್ತಿಲ್ಲ. ಅಲ್ಲಿ ಹೋದ ತಕ್ಷಣ ಎಲ್ಲರೂ ಒಂಥರ ಗೆಟ್ ಟುಗೆದರ್ ಪಾರ್ಟಿನಲ್ಲಿ ಹೋದಂಗೆ ಆಗೋಯ್ತು. ಎಲ್ಲರೂ ಅವ್ರೇನೆ, ಅಸಿಸ್ಟೆಂಟ್ಗಳು ಅವ್ರೇನೆ, ಮಾಸ್ಟರ್ಸ್ ಬಂದ್ರು, ಡ್ಯಾನ್ಸ್ ಮಾಸ್ಟರ್ ಅವರು ಅವ್ರ ಜೊತೆನೆ ಸೇರ್ಕೊಂಡ್ಬಿಟ್ರು. ಅವ್ರು ಬಂದು ಅಲ್ಲ ಪೀಕಲ್ಲಿ ನಿಂತಿದ್ದಾರೆ. ಡ್ಯಾನ್ಸ್ ಮಾಸ್ಟರ್ ವೈಫ್ ಅವ್ರು ಹೋಗಿ ಅಲ್ಲಿ ಪೀಕಲ್ಲಿ ನಿಂತ್ಕೊಂಡು ಹಣ ಅಂತಾರೆ. ಏನಿದು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಟೀಮ್ ಮಾತ್ರ ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್. ಎಲ್ಲ ಏನು ಗೊತ್ತಾ ವೀಕ್ಷಕರ, ಈಗಲೂ ಕೂಡ ನೋಡಿ, ಡೈರೆಕ್ಟರ್ ಇರ್ಬೋದು ಅಥವಾ ಹೀರೋಯಿನ್ ಇರ್ಬೋದು, ಹೀರೋಗಳಿರ್ಬೋದು, ಕ್ಯಾಮ್ರಾದ್ರು ಕೂಡ ಅವ್ರು ಆ ದೃಶ್ಯವನ್ನು ನೆನೆಸ್ಕೊಳ್ಳುವಾಗ ಹೇಳುವಾಗ ಜಸ್ಟ್ ಒಂದು ಥ್ರಿಲ್ ಅಂತೀವಲ್ಲ, ನಡುಕ ಮೈಗೆ ಬಂದ್ಬಿಡುತ್ತೆ. ಅಂದರೆ ಆ ಎಕ್ಸ್ಪೀರಿಯನ್ಸ್ ಮಾಡಿದವರು ಇವರೆಲ್ಲರೂ ಕೂಡ. ಅಲ್ಲಿ ಎಕ್ಸ್ಪೀರಿಯನ್ಸ್ ಇನ್ನೂ ಏನಿತ್ತು, ಹೇಗೆಲ್ಲ ಇತ್ತು ಅಂತ ತಿಳ್ಕೊಳ್ಳೋಣ. ಹಾಗೇನೆ ಅಲ್ಲಿ ಈ ಒಂದು ಶೂಟ್ ಮಾಡಬೇಕಾದ್ರೆ ಜ್ಯೋತಿರಾಜ್ ಏನಿದ್ರಲ್ಲ, ಅವರು ರೋಜಾ ಉಪವಾಸ ಕೂಡ ಇದ್ರು. ಹಾಗಾದ್ರೆ ಆ ಟೈಮಲ್ಲಿ ಅವರ ಒಂದು ಇನ್ಸ್ಪಿರೇಷನ್ ಹೇಗಿತ್ತು, ಅಲ್ಲಿ ಯಾವ ರೀತಿ ಶೂಟ್ ಮಾಡ್ಬೇಕಾದ್ರೆ ಇನ್ನೆಲ್ಲ ಏನೆಲ್ಲ ಘಟನೆಗಳಾದವು, ಯಾರಿಗೆ ಪೆಟ್ಟಾಯ್ತು, ಯಾರಿಗೆ ನೋವಾಯ್ತು, ಯಾರು ಏನೆಲ್ಲ ಅನುಭವನ ಹಂಚ್ಕೋಬೇಕು ಅನ್ಕೋತಿದ್ದಾರೆ, ನೋಡೋಣ ಒಂದು ಬ್ರೇಕ್ನ ನಂತರ.